ಸ್ವಲ್ಪ ಸುಮ್ಮನಿದ್ದೀರಾ? ನೀವೇ ಮಾತಾಡಿದ್ರೆ ನಾನೇ ಕೊಡ್ಬೇಕು. ಸುಮ್ಮನೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಯಾರೇ ಎಷ್ಟೇ ದೊಡ್ಡವರಿಗೂ ಕೂಡ ಅವರ ಜಾತಿ ಅವರ ಧರ್ಮ ಬಿಡುಗಾಗುವುದಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇದೊಂದು ದೇವರ ದೇವ ರಂಗನಾಥನ ಪಾದಗಳಿಗೆ ನನ್ನ ಕುಟುಂಬ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಮತ್ತು ದಾನಿಗಳ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಲ್ಲ, ಇದು ದೇವರ ನಾಡು. ಮಲೆ ಮಹದೇಶ್ವರ, ಚಾಮುಂಡೇಶ್ವರ, ಗೋಪಾಲ ಸ್ವಾಮಿ, ಬಿಳಿಗಿರಿ ರಂಗಯ್ಯನ ಬೆಟ್ಟ, ಈ ಮಧ್ಯ ರಂಗ ಇವೆಲ್ಲ ಕೂಡಿ ಸೇರುವಂತ ಈ ಕಾವೇರಿಯ ತಪ್ಪಲಿನಲ್ಲಿ ಏನು ಎರಡು ನದಿಗಳು ಇಲ್ಲಿ ಸೇರಿ ಏನು ಗಂಗೆಯ ಜಲಪಾತ ನೀವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ಗಗನಚುಕ್ಕಿ ಬರಚುಕ್ಕಿ ಹಿಂದೆಯಲ್ಲಿ ಈ ಕಾವೇರಿ ನದಿಯಲ್ಲಿ ಈ ದೇವರು ಸನ್ನಿಧಿಯಾಗಿರುವುದು ನಮ್ಮೆಲ್ಲರ ಪುಣ್ಯ. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ನಾವು ರಂಗನಾಥ ಸ್ವಾಮಿಯ ಪಾದದಲ್ಲಿ ಬಂದು ನಿಂತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಮ್ಮ ಮಹೇಶ್ ರೆಡ್ಡಿ ಅವರು ಅವರ ಕುಟುಂಬದವರು AMR ಗ್ರೂಪ್ನವರು ಈ ಒಂದು ಪವಿತ್ರವಾದ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಕೆಲಸವನ್ನು ಮಾಡಿ ಅವರು ಈ ಒಂದು ದೇವಸ್ಥಾನಕ್ಕೂ ಬಹಳ ದೂರ. ಆದರೆ ಲಕ್ಷ್ಮಿ ಈ ರಂಗನಾಥ ಸ್ವಾಮಿ ಇಬ್ರು ಕೂಡ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಈ ಸೇವೆಯನ್ನ ಮಾಡಿಸುವಂತ ಒಂದು ಭಾಗ್ಯ ಅವ್ರಿಗೆ ಸಿಕ್ಕಿದೆಯಲ್ಲ, ಇದು ಅವರ ಭಾಗ್ಯ 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 ಅಂತ ಹೇಳಿ ನಾನು ಭಾವಿಸುತ್ತೇನೆ. ನಾವು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆಂತರಂಗ, ಒಂದು ಮಧ್ಯರಂಗ, ಒಂದು ಅಂತರಂಗವನ್ನ ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಮುಳುಗರೊಳಗೆ ದರ್ಶನ ಮಾಡಬೇಕು ಅಂತೇಳಿ ನಾನು ಒಂದಿನ ಪ್ರಯತ್ನವನ್ನು ಮಾಡ್ತೇನೆ. ಅನೇಕರು ಹಿರಿಯರೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ. ಇದು ಈ ದೇವಾಲಯ ಅನೇಕರು ಇಲ್ಲಿ ಬಹಳ ಉತ್ತಮವಾದಂತಹ ಜೀವನದಾನ ನಡೆದಿದೆ. ನಾನು ಮತ್ತು ನಮ್ಮ ರಾಮಲಿಂಗಾರೆಡ್ಡಿಯವರು ಮತ್ತು ಜಿಲ್ಲಾ ಸಚಿವರಾದಂತಹ ನಮ್ಮ ವೆಂಕಟೇಶ್ ಅವರು, ಈ ಕ್ಷೇತ್ರದ ಶಾಸಕರಾದಂತಹ ಮಂಜುನಾಥ್ ಅವರು, ಪುಟ್ಟಣ್ಣ ಶೆಟ್ಟಿ ಅವರು, ಕೃಷ್ಣಮೂರ್ತಿ ಅವರು, ಮಾಜಿ ಶಾಸಕರು, ಈ ಕ್ಷೇತ್ರದವರು, ನನ್ನ ಸ್ನೇಹಿತರು, ನಾವೆಲ್ಲ ನಮ್ಮ AMR ಗ್ರೂಪ್ ಮಹೇಶ್ ರೆಡ್ಡಿ ಅವರಿಗೆ ಕೇಳಲು ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಲಿ, ಭಗವಂತ ಅವರಿಗೆ ಇನ್ನ ಹೆಚ್ಚಿಗೆ ಸೇವೆಯನ್ನ ಮಾಡುವಂತ ಶಕ್ತಿ ಕೊಡ್ಲಿ. ಈ ರಂಗನಾಥ ಸ್ವಾಮಿ ಲಕ್ಷ್ಮಿ ಇಬ್ರು ಕೇಳಿ ಸೇರಿ ಅವ್ರಿಗೆಲ್ಲ ತನ್ನ ಏನು ಆಸೆ ಆಜ್ಞಾಪಿಗಳು ಅವರ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅದೆಲ್ಲ ಕೂಡ ಅನುಗ್ರಹಿಸಲಿ ಅಂತೇಳಿ ಸರ್ಕಾರದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಅರ್ಚಕರು ಬಹಳ ಚೆನ್ನಾಗಿ ಇವತ್ತು ಪೂಜೆ ಪುರಸ್ಕಾರ ಹೋಮ ಹವನಗಳನ್ನೆಲ್ಲ ಕಳೆದ 3-4 ದಿನದಿಂದ ಮಾಡಿದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾ ಜ್ಯೋತಿ ಶೇಖರ, ಅರ್ಚಕರ ಪ್ರಭಾವದಿಂದ ಶಿಲೆಯನ್ನು ಶೇಖರಣ ಕಾಣುತ್ತದೆ. ಇವತ್ತು ಈ ಜ್ಯೋತಿ ಬೆಳೆಸಿದ್ದೇವೆ. ಈ ಜ್ಯೋತಿ ಯಾರ ಜ್ಯೋತಿ? ಈ ಜ್ಯೋತಿ ನಿಮ್ಮೆಲ್ಲರ ಬದುಕಿಗೆ ಜ್ಯೋತಿ. ಶಿವಂ ಕರೋತಿ ಕಲ್ಯಾಣ ಆರೋಗ್ಯದ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ. ಈ ಜ್ಯೋತಿ ತಮ್ಮೆಲ್ಲರೂ ಕೂಡ ಮಂಗಲವಾಗಲಿ, ಶುಭವಾಗಲಿ, ಆರೋಗ್ಯವಾಗಲಿ, ಐಶ್ವರ್ಯವಾಗಲಿ, ಎಲ್ಲರೂ ಕೂಡ ನೆಮ್ಮದಿ ಸಿಗಲಿ ಅಂತೇಳಿ ಇವತ್ತು ಮಹೇಶ್ ರೆಡ್ಡಿ ಅವರ ಕುಟುಂಬ ಈ ಜ್ಯೋತಿಯನ್ನ ನೀವೆಲ್ಲರ ಸಂತೋಷದಲ್ಲಿ ಬೆಳೆಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಮನುಷ್ಯನಿಗೆ ಜೀವನದಲ್ಲಿ ಬೇಕಾದಷ್ಟು ನಾವೆಲ್ಲ ನಿರೀಕ್ಷೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಇದು ನಮ್ಮ ಎಲ್ಲ ಆಡಳಿತ
ಮಾಡಿ ಇವತ್ತು ದಾರಿ ತೋರಿಸೋನು ದೇವರ ಕೆಲಸ, ಆದ್ರೆ ಗುರಿ ತಲುಪಬೇಕಾದ್ರು ನಮ್ಮ ಕೆಲಸ. ಹಂಗೆ ಇವತ್ತು ನಮ್ಮ ಗುರಿಗಳನ್ನ ನಾವು ತಲುಪಲಿಕ್ಕೆ ಈ ದೇವರ ಮೊರೆಗೆ ನಾವು ಹೋಗ್ತಾ ಇದ್ದೇವೆ. ಈ ಬಹುಶಃ ನಾವು ಏನ್ ಸೇರಿದ್ದೇವೆ, ಈ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಮಧ್ಯರಂಗದ ಈ ರಂಗನಾಥ ಸ್ವಾಮಿ ಏನು ಬಹಳ ಸಂತೋಷದ ಮಲಗಿ ಅವನ ಪಾದದಿಂದ ಅವನ ಹಣೆ ಭಾಗವನ್ನು ನಾವು ನೋಡಿ, ಆ ಲಕ್ಷ್ಮಿಯನ್ನು ನೋಡಿ ನಾವು ಆಶೀರ್ವಾದವನ್ನು ಬೇಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಈ ದೇವರು ನಿಮ್ಮ ಮನಸ್ಸಿನ ವಿಚಾರವನ್ನ ನೆರವೇರಿಸಲಿ ಅಂತೇಳಿ ನಾನು ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ರಿಂದ ಈ ದೇವರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಯಾವ ಜಾತಿಯಲ್ಲಿ ಧರ್ಮ ಇಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವರೊಬ್ಬ ನಾಮ ನೋಡಿ. ಇವತ್ತು ಪವಿತ್ರವಾದಂತ ಈ ಗಗನಚುಕ್ಕಿ ಬನಚುಕ್ಕಿ ಮಧ್ಯದಲ್ಲಿ ಈ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಮಲಗಿದ್ದಾರೆ. ಗಗನಚುಕ್ಕಿ ಬನಚುಕ್ಕಿ ಕಾವೇರಿಯಿಂದ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಮ್ಮ ಮುಸಲ್ಮಾನ್ ಧರ್ಮದ ದಂಡ ಕೂಡ ಇವತ್ತು ಇದೆ. ಸೊ ಅದರಿಂದ ನಮ್ಮ ಪವಿತ್ರತೆಯನ್ನು ನಾವೆಲ್ಲ ಕೂಡ ಕಾಪಾಡಿಕೊಂಡು ಹೋಗ್ತಾ ಇದ್ದೇವೆ. ಆದ್ರಿಂದ ದೇವರು, ದೇವಸ್ಥಾನ ಯಾವ ಆಸ್ತಿ, ಇದು ಎಲ್ಲರ ಆಸ್ತಿ, ನಿಮ್ಮೆಲ್ಲರ ಆಸ್ತಿ. ಸೊ ಹಿಂದೆ ಕೂಡ ನಾವು ಕುಟುಂಬದವರು ನನ್ನ ಕೂಡ ಬಂದಿದ್ದೇವೆ. ಇವತ್ತು ಮತ್ತೆ ನಾನು ಈ ಸಂದರ್ಭದಲ್ಲಿ ಮಹೇಶ್ವರಿಗೆ, ಅವರ ಧರ್ಮಪತ್ನಿ ರಾಧಿಕಾ, ಅವರ ಕುಟುಂಬದವರು, ಮಕ್ಕಳು ಎಲ್ಲ ಸೇರಿ ಬಹಳ ಹಿರಿಯ ಶ್ರೀಮಂತಿಯಿಂದ ಈ ದಾನದ ಪ್ರವೃತ್ತಿಯನ್ನ ಅನೇಕ ದೇವಸ್ಥಾನಗಳಿಗೆ ಧರ್ಮದ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ನಾನು ಅನೇಕ ದೇವಸ್ಥಾನಗಳಲ್ಲಿ ಶ್ರೀಶೈಲದಲ್ಲಿ ಗಮನಿಸಿದ್ದೇನೆ, ಆಂಜನೇಯನಲ್ಲಿ ಗಮನಿಸಿದ್ದೇನೆ, ನಮ್ಮ ಸತ್ಯ ಸಾಯಿಬಾಬನ ದೇವಸ್ಥಾನದಲ್ಲಿ ಗಮನಿಸಿದ್ದೇನೆ. ಹೀಗೆ ನೂರಾರು ದೇವಸ್ಥಾನಗಳಿಗೆ ಆ ಹಿರಿಯ ಶ್ರೀಮಂತಿಯನ್ನು ತೋರಿಸಿ ದಾನವನ್ನು ಮಾಡಿದ್ದಾರೆ. ಅವರೆಲ್ಲ ಇಚ್ಛಾಶಕ್ತಿಗಳು ಮನಸ್ಸಲ್ಲಿ ಏನಿದೆ ಎಲ್ಲರೂ ಕೂಡ ನೆರವೇರಿಸಿ ಅಂತ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನನಗೆ, ನಮ್ಮ ಸರ್ಕಾರದ ಮಂತ್ರಿಗಳಿಗೆ, ನಮ್ಮ ಶಾಸಕರಿಗೆ, ನಮ್ಮ ಅಧಿಕಾರಿಗಳಿಗೆ, ನಿಮಗೆ ಎಲ್ಲರೂ ಕೂಡ ಇಲ್ಲಿ ಸೇರಲಿಕ್ಕೆ ಅವಕಾಶ ಮಾಡಿಕೊಡುತ್ತ ಅವರಿಗೆ ಮತ್ತು ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು, SP ಮತ್ತು ಎಲ್ಲ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಮುಖಂಡರು, ಇಲ್ಲಿ ಜಿಲ್ಲೆ ಸಂಬಂಧಪಟ್ಟಂತ ಎಲ್ಲ ಮುಖಂಡರು ಎಷ್ಟೇ ಕೆಲಸ ಕಾರ್ಯಗಳು ಕೂಡ ನಾವೆಲ್ಲ ಇಲ್ಲಿಗೆ ಬರ್ತಾ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.